ಎಸ್ ವೀಕ್ಷಕರೇ, ಎಸ್ ಪೊನ್ನಣ್ಣ ಅವರಿಗೂ ಕೂಡ ಮಂತ್ರಿ ಸ್ಥಾನ. ಸಿಎಂ ಕೈಗೆ ಬಂದೇ ಬಿಡ್ತು ಹೊಸ ಪಟ್ಟಿ. ನೇರ ಅಜ್ಜಯ್ಯನ ಮಠಕ್ಕೆ ಹೊರಟಂತಹ ಸಿಎಂ ಪಟ್ಟಿ ಹಿಡ್ಕೊಂಡು ಅಜ್ಜಯ್ಯನ ಮಠಕ್ಕೆ ಸಿಎಂ. ಸದಾಶಿವನಗರದ ಮನೆಯಿಂದ ಹೊರಟಿರುವಂತಹ ಡಿಕೆ. ಸಿಎಂ ಕೈಗೆ ಬಂದೇ ಬಿಡ್ತು ಹೊಸ ಪಟ್ಟಿ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಚಿವರಾಗುವಂತಹ ಲಾಸ್ಟ್ ಲಿಸ್ಟ್ಗಳು ಬರ್ತಾ ಇದ್ದಾವೆ. ವಿಜಯಾನಂದ ಕಾಶ್ಯಪ್ಪನವರ್, ಎಚ್.ಸಿ. ಬಾಲಕೃಷ್ಣ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಜಯಾನಂದ ಕಾಶ್ಯಪ್ಪನವರಾಗಿರ್ಲಿ, ಎಚ್.ಸಿ. ಬಾಲಕೃಷ್ಣ ಅವರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ, ಟಿ ರಘುಮೂರ್ತಿಗೂ ಕೂಡ ಸಚಿವ ಸ್ಥಾನ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸಿಎಂ ಕೈಗೆ ಬಂದೇ ಬಿಟ್ಟಿದೆ ಒಂದು ಹೊಸ ಪಟ್ಟಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಚಿವರಾಗ್ಲಿಕ್ಕೆ ಲಾಸ್ಟ್ ಲಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಸಮಯ ಬಂದಿದೆ. ಶಿವರಾಜ್ ತಂಗಡಗಿ, ಅಜಯ್ ಸಿಂಗ್, ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿತ್ತು. ಮಾಗಡಿ ಬಾಲಕೃಷ್ಣ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಚಿವರಾಗ್ತಾರೆ. ಇನ್ನು ಸ್ಪೀಕರ್ ಸ್ಥಾನಕ್ಕೆ ಹಿರಿಯ ನಾಯಕ ಜೆ.ಎಸ್. ಪಾಟೀಲ್ ಅವರ ಹೆಸರು ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸ್ಪೀಕರ್ ಸ್ಥಾನಕ್ಕೆ ಹಿರಿಯ ಶಾಸಕ ಜೆ.ಎಸ್. ಪಾಟೀಲ್ ಅವರ ಹೆಸರು ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸ್ಪೀಕರ್ ಸ್ಥಾನಕ್ಕೆ, ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಮಡಿಕೇರಿ ಶಾಸಕ ಪೊನ್ನಣ್ಣ ಅವರು ಕೂಡ ಇರುವಂತದ್ದು. ಸ್ಪೀಕರ್ ಸ್ಥಾನಕ್ಕೆ ಹಿರಿಯ ಶಾಸಕರು ಜೆ.ಎಸ್. ಪಾಟೀಲ್ ಅವರ ಹೆಸರನ್ನ ಫೈನಲ್ ಮಾಡಿದೆ ಅಂತ ಹೇಳಿ ಗೊತ್ತಾಗಿದೆ. ಕಾದ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಒಂದು ಸ್ಥಾನ. ಶಿವರಾಜ್ ತಂಗಡಿಗೆ ಬಂತು ಫೋನ್ ಕಾಲ್. ಜಮೀರ್ ಅಹಮದ್ಗೂ ಕೂಡ ಸಿಎಂ ಮೆಸೇಜ್. ಎಸ್ ಪೊನ್ನಣ್ಣ ಸಿಎಂ ಕಚೇರಿಯಿಂದ ಕರೆ, ಬನ್ನಿ ಎಲ್ಲ ರೆಡಿ ಹಾಕೊಂಡು ಅಂತ. ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಂದೇಶವನ್ನ ನೀಡಲಾಗ್ತಾ ಇದೆ. ಎಸ್, ಇವಾಗ ಫೈನಲ್ ಪಟ್ಟಿ ಬಂದಿದೆ. ಈ ಪಟ್ಟಿಗೆ ಎಲ್ಲರನ್ನೂ ಕೂಡ ಸಿಎಂ ಕಚೇರಿಯಿಂದ ಫೋನ್ ಮಾಡಿ ಕರೀಲಾಗ್ತಾ. ಶಿವರಾಜ್ ತಂಗಡಗಿ ಅವರನ್ನ ಕುಟುಂಬ ಸಮೇತರಾಗಿ ಬನ್ನಿ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ನಿಮಗೂ ಕೂಡ ಒಂದಿದೆ ಅದೃಷ್ಟ ಅಂತ ಹೇಳಿ ಫೋನ್ ಅನ್ನ ಮಾಡಲಾಗಿದೆ ಎನ್ನುವಂತಹ ಸುದ್ದಿ. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಮಡಿಕೇರಿಯ ಶಾಸಕ ಪೊನ್ನಣ್ಣ ಅವರು ಮತ್ತೆ ಹೈಕಮಾಂಡ್ ನಿಂದ ಸೂಕ್ತವಾಗಿರುವಂತಹ ಪಟ್ಟಿ ಬಿಡುಗಡೆಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಚಿವರಾಗುವಂತಹ ಲಿಸ್ಟ್ ಫೈನಲ್ ಆಗ್ತಾ ಆಗಿರುವಂತದ್ದು. ಸಚಿವರ ಪಟ್ಟಿಯಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ವಿಜಯಾನಂದ ಕಾಶ್ಯಪ್ಪನವರಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಸಲ ಸ್ಥಾನ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಮಂಕಾಳ್ ವೈದ್ಯರ್, ಬಸವರಾಜ್ ಶಿವಣ್ಣನವರ್. ಕೊನೆ ಕ್ಷಣದಲ್ಲಿ ಮಧು ಬಂಗಾರಪ್ಪಗೆ ಮತ್ತೆ ಲಕ್ ಬಂದಿದೆ. ವಿಜಯಾನಂದ ಕಾಶ್ಯಪ್ಪನವರ್, ಬಿ ನಾಗೇಂದ್ರ, ಮಂಕಾಳ್ ವೈದ್ಯ, ಬಸವರಾಜ್ ಶಿವಣ್ಣನವರ್ ಎಲ್ರಿಗೂ ಕೂಡ ಬಂದಿರುವಂತಹ ಅದೃಷ್ಟ ಇದೆ. ಮಧು ಬಂಗಾರಪ್ಪ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಬಂದಿದೆಯಂತೆ ಲಕ್ಕು, ಗೊತ್ತಿಲ್ಲ. ನೋಡ್ಬೇಕೀಗ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತೇಳಿ. ಶಿವರಾಜ್ ತಂಗಡಗಿ, ಅಜಯ್ ಸಿಂಗ್ ಅವರ ಹೆಸರು ಫೈನಲ್ ಆಗಿದೆ. ಫೈನಲ್ ಲಿಸ್ಟ್ ಅನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಿರುವಂತಹ ಒಂದು ಫೈನಲ್ ಲಿಸ್ಟ್. ವಿಜಯಾನಂದ ಕಾಶ್ಯಪ್ಪನವರು ಪಂಚಮಸಾಲಿ ಲಿಂಗಾಯತರನ್ನ ಪ್ರತಿನಿಧಿಸುವಂತವರು. ಎಚ್.ಸಿ. ಬಾಲಕೃಷ್ಣ ಅವರು, ಜಮೀರ್ ಅಹಮದ್ ಖಾನ್, ವಿಜಯಾನಂದ ಕಾಶ್ಯಪ್ಪನವರ್, ಎಸ್ ಮಲ್ಲಿಕಾರ್ಜುನ್, ಮಂಕಾಳ್ ವೈದ್ಯ, ಬಸವರಾಜ್ ಶಿವಣ್ಣನವರ್. ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅನ್ನೋದು ಗೊತ್ತಾಗ್ಬೇಕಷ್ಟೇ. ಈಗ ಕೊನೆ ಕ್ಷಣದಲ್ಲಿ ಮಧು ಬಂಗಾರಪ್ಪ ಅವರು ಕೂಡ ಅವರನ್ನು ಕೂಡ ಕನ್ಸಿಡರ್ ಮಾಡಿ
ಚಲುವರಾಯಸ್ವಾಮಿ, ಟಿ ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ಲಕ್ಷ್ಮಣ್ ಸವದಿ, ಗಾಯತ್ರಿ, ಶಾಂತೇಗೌಡ, ಮಧು ಬಂಗಾರಪ್ಪ, ಮಂಕಾಳ ವೈದ್ಯ. ಕೊನೆ ಕ್ಷಣದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಿಕ್ಕಿರುವಂತಹ ಚಾನ್ಸ್. ಆಲ್ರೆಡಿ 3-4 ದಿನ ಆಗಿತ್ತು. ರಾಜನ ಮನೆಯಲ್ಲಿ ಟೆಂಟ್ ಎಲ್ಲ ಹಾಕಿ ರೆಡಿ ಆಗಿತ್ತು. ಹೋಗೋದು, ಕೂತ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಬರೋದೊಂದೇ. ಹೈಕಮಾಂಡ್ ನಿಂದ ಲೀಸ್ಟ್ ಬರ್ಬೇಕಾಗಿತ್ತು. ಲೀಸ್ಟ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಕೂತ್ಕೊಂಡಿದ್ರು. ಯಾರಿಗೆ ಸಿಗುತ್ತೆ. ಲಾಬಿ ಹೆಂಗಿತ್ತು ಅಂತ ನೋಡ್ಬೇಕಾಗಿತ್ತು ನೀವು. ಲಾಬಿ ದೆಹಲಿ ಫ್ಲೈಟ್ ಡಿ.ಕೆ. ಶಿವಕುಮಾರ್ ಅವ್ರು ಹತ್ತಿದ್ರು ಅಂತಂದ್ರೆ ಆಕಾಂಕ್ಷಿಗಳು ಕೂಡ ಫ್ಲೈಟ್ ಹತ್ಕೊಂಡು ಹೋಗ್ತಿದ್ರು. ಒಂದು ಹಿಂದಿನ ಫ್ಲೈಟ್ ಹತ್ತಿದ್ರು ಅಷ್ಟೇನು, ಅವ್ರ ಜೊತೆಗೆ ಹೋಗ್ತಿರ್ಲಿಲ್ಲ, ಹಿಂದಿನ ಫ್ಲೈಟ್ ಹತ್ಕೊಂಡು ಹೋಗ್ತಿದ್ರು. ಆ ರೀತಿಯ ಕಾಂಪಿಟೇಷನ್ ಇತ್ತು. ಈಗ ಹೊರಗಡೆ ಬಂದಿರುವಂತಹ ಹೆಸರು ಇಂತಿದೆ. ನಲವತ್ತು ಜನ ಹಿರಿಯ ಶಾಸಕರಿಗೆ ಮತ್ತು ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ. ಲಕ್ಷ್ಮಣ್ ಸವದಿ, ಗಾಯತ್ರಿ, ಶಾಂತೇಗೌಡ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಮಂಕಾಳ್ ವೈದ್ಯ, ನರೇಂದ್ರ ಸ್ವಾಮಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಿರುವಂತಹ ಲೀಸ್ಟ್. ವಿಜಯಾನಂದ ಕಾಶಪ್ಪನವರ್, ಎಚ್.ಸಿ. ಬಾಲಕೃಷ್ಣ, ಶಿವರಾಜ್ ತಂಗಡಗಿ, ಅಜಯ್ ಸಿಂಗ್, ಎಸ್.ಎಸ್. ಮಲ್ಲಿಕಾರ್ಜುನ್, ಶಿವಲಿಂಗೇಗೌಡರು, ಜಮೀರ್ ಅಹಮದ್ ಖಾನ್, ಟಿ ರಘುಮೂರ್ತಿ, ಚಲುವರಾಯಸ್ವಾಮಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಚಿವರಾಗಲಿಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ, ಎಲ್ರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಫೈನಲ್ ಪಟ್ಟಿ ಅಂತೂ ಇಂತೂ ಹೊರಗೆ ಬಿತ್ತು. ಇಷ್ಟು ದಿನ ಕಾಯ್ಕೊಂಡು ಕುತ್ಕೊಂಡಿದ್ದಕ್ಕೆ ಇವತ್ತಿಗೆ ಒಂದು ಒಳ್ಳೆ ಕೆಲಸ ಆಯ್ತು. ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವ ರೀತಿಯಲ್ಲಿ ಕಾಣಿಸ್ತಿದೆ. ಇವತ್ತು ಅಂತಂದ್ರೆ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದ್ವಿ ತಿಮ್ಮಾಪುರ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅವರಿಗೆ ಸರಿ ಲೀಸ್ಟ್ ಅಲ್ಲಿ ಹೆಸರಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಚಲುವರಾಯಸ್ವಾಮಿ ಅವರು 4 ಬಾರಿ ಶಾಸಕರಾಗಿದ್ರು. ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವವರು. ಏನೋ ಎಚ್.ಕೆ. ಪಾಟೀಲ್ 3 ಬಾರಿ ಶಾಸಕರಾಗಿದ್ರು, ಗದಗದವರು. ರೆಡ್ಡಿ ಲಿಂಗಾಯತರವರು, ಅವರಿಗೂ ಕೂಡ ಲಕ್ ಒಲ್ದು ಬಂದಿದೆ. ವಿಜಯಾನಂದ ಕಾಶಪ್ಪನವರ್, ಬಿ ನಾಗೇಂದ್ರ, ಎಲ್ರಿಗೂ ಕೂಡ ಒಳ್ಳೆ ನ್ಯೂಸ್ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸರ್ಕಸ್ ಆಗಿತ್ತು ಅಂತ ಹೇಳಿ. ಅಂತೂ ಇಂತೂ ಪಟ್ಟಿ ಫೈನಲ್ ಆಯ್ತು. ಆ ಪಟ್ಟಿಯನ್ನ ಯಾರ್ಯಾರು ಒಪ್ಕೊಳ್ತಾರೆ, ಯಾರ್ಯಾರು ಒಪ್ಕೊಳ್ಳೋದಿಲ್ಲ ಗೊತ್ತಿಲ್ಲ, ಆದ್ರೆ ಪಟ್ಟಿ ಅಂತೂ ಬಂತು. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಶಿವರಾಜ್ ತಂಗಡಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಬಂದ್ಬಿಡಿ, ಯಾರು ಮುಖ್ಯವಾಗಿ ನಿಮ್ಮ ಫ್ಯಾಮಿಲಿಲಿ ಇದ್ದಾರೋ ಅವ್ರನ್ನ ಫ್ಯಾಮಿಲಿ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳೋ ಒಂದು ಕಾಲ್ ಬರುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಸ್ವಲ್ಪ ಇಮೇಜ್ನ ಡ್ಯಾಮೇಜ್ ಮಾಡ್ಕೊಂಡಿದ್ರು ಪಕ್ಷದಲ್ಲಿ, ಅದೇನೋ ಗೊತ್ತಿಲ್ಲ. ಅವ್ರಿಗೂ ಕೂಡ ಕರೆದು ಪೋಸ್ಟ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಅವರು ಈಗ ಸಿಎಂ ಆಗಿ 2 ತಿಂಗಳುಗಳಾಯಿತು. 2 ತಿಂಗಳಿನಲ್ಲಿ ಫೈನಲ್ ಆಗಿರುವಂತಹ ಲೀಸ್ಟ್ ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ, ಇನ್ನೂ ಸಾಕಷ್ಟು ಜನ, ವಿಜಯಾನಂದ ಕಾಶಪ್ಪನವರ್, ಎಚ್.ಸಿ. ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರು ಎಲ್ಲರೂ ಕೂಡ ಕಾಯ್ತಾ ಇದ್ರು ಅವರಿಗೆ ಸಿಕ್ಕಿರುವಂತಹ ಪ್ರತಿಫಲ. ಶಿವರಾಜ್ ತಂಗಡಗಿ, ಅಜಯ್ ಸಿಂಗ್, ಎಸ್.ಎಸ್. ಮಲ್ಲಿಕಾರ್ಜುನ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಮಂಕಾಳ ವೈದ್ಯ, ಬಸವರಾಜ್ ಶಿವಣ್ಣನವರಂತ ಹೇಳಿ ಯಾವಾಗಿನ ಶುರುವಾಗಿದ್ದ ಕತೆ ಅಂತಂದ್ರೆ ಇದು ಭರ್ಜರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಶುರುವಾಗಿದ್ದ ಕತೆ. ಅಲ್ಲಿಂದಲೂ ಕೂಡ ಇದೇ ರೀತಿಯಾಗಿರುವಂತಹ ಟಫ್ ಫೈಟ್ಗಳಿತ್ತು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ, ಸಿದ್ದರಾಮಯ್ಯ ಅವರು ಉಳಿಬೇಕಾ ಅಂತ ಒಂದ್ ಕಡೆಗೆ ಆಗ್ತಾ ಇದ್ರೆ ಚರ್ಚೆ. ಇವರು ದೆಹಲಿಗೆ ದಂಡಯಾತ್ರೆಯನ್ನ ಮಾಡ್ತಾ ಇದ್ರು. ಆಗ್ಲಿಂದಲೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದು ಸಾಕಷ್ಟು ಜನ.
ಸಚಿವ ಸಂಪುಟಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿ ಶಾಸಕ ಮಂಕಾಳ ವೈದ್ಯ, ನರೇಂದ್ರ ಸ್ವಾಮಿ, ಬಸವಂತಪ್ಪಗೂ ಕೂಡ ಸಚಿವ ಸ್ಥಾನ, ಉದೇಶ್ ರಮಾಣಿ, ಮಧು ಬಂಗಾರಪ್ಪ, ಲಕ್ಷ್ಮಣ ಸವದಿ, ಮಂಕಾಳ ವೈದ್ಯ, ನರೇಂದ್ರ ಸ್ವಾಮಿ, ಬಸವಂತಪ್ಪಗೂ ಕೂಡ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ. ರಿಜ್ವಾನ್ ಅರ್ಷದ್, ಪುಟ್ಟರಂಗ ಶೆಟ್ಟಿ, ಸಂತೋಷ್ ಲಾಡ್ಗೂ ಸಚಿವ ಸ್ಥಾನ.